ದೇವೇಂದ್ರನ ಮ್ಯಾನೇಜ್ಮೆಂಟ್ ಸೂತ್ರ ಏನಿದು? ದೇವೇಂದ್ರನ ಮ್ಯಾನೇಜ್ಮೆಂಟ್ ಸೂತ್ರ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ 3ನೇ ಬಾರಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ನೋಡಿ, ಮೊದಲ ಅವಧಿಗೆ BJPಯ ಮುಖ್ಯಮಂತ್ರಿ ಆದಂಥವರು, ಅವಧಿ ಪೂರೈಸಿದಂಥವರು. 2ನೇ ಬಾರಿ ಮುಖ್ಯಮಂತ್ರಿ ಆದರೂ 2 ದಿನಕ್ಕೆ ಸರ್ಕಾರ ಬಿದ್ದೋಯಿತು. 3ನೇ ಬಾರಿ ಅಂದರೆ ಅಭೂತಪೂರ್ವವಾದಂಥ ಗೆಲುವನ್ನು ಏನು ಪಡೆದಿದ್ದಾರೆ. 3ನೇ ಬಾರಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಈ ದೇವೇಂದ್ರ ಫಡ್ನವೀಸ್ ಸೂತ್ರಗಳಿದೆಯಲ್ಲ, ಅದು ಸಕ್ಸಸ್ ಸೂತ್ರ, ಪೊಲಿಟಿಕಲ್ ಸೂತ್ರ, ಅದರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ರಾಜಕೀಯ ಗಣಿತ ಇದೆಯಲ್ಲ, ಅದು 2+2 ಅದು 4 ಬೇಕಾದರೂ ಆಗ್ಬೋದು, 5 ಬೇಕಾದರೂ ಆಗ್ಬೋದು, 3 ಬೇಕಾದರೂ ಆಗ್ಬೋದು, 0 ಬೇಕಾದರೂ ಆಗ್ಬೋದು. ಅದು ನಿಮಗೆ ಗೊತ್ತಿರುವಂಥ ಸಂಗತಿ. ಹಾಗಾದರೆ ಈ ರಾಜಕೀಯದ ವಿಚಿತ್ರ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದನ್ನು ಈ ದೇವೇಂದ್ರ ಫಡ್ನವೀಸ್ ಅರೆದು ಕುಡಿದಿದ್ದು ಹೇಗೆ? ಇಲ್ಲಿ ಮತ್ತೊಬ್ಬರು ನೆನಪಾಗ್ತಾ ಇದ್ದಾರೆ, ಅವರು ಉದ್ಧವ್ ಠಾಕ್ರೆ. ನೋಡಿ, ದೊಡ್ಡ ಠಾಕ್ರೆ ಹೇಳ್ತಾ ಇದ್ರು, ನಮಗೆಂದೂ ಕೂಡ ಅಧಿಕಾರ ಬೇಡ, ನಾನು ರಿಮೋಟ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ, ಕಂಟ್ರೋಲ್ ಪೂರ್ತಿ ನನ್ನ ಕೈನಲ್ಲಿರುತ್ತೆ ಅಂತ. ಆದರೆ ಮಗ ಸಿದ್ಧಾಂತಗಳನ್ನೆಲ್ಲವನ್ನೂ ಕೂಡ ಬದಿಗೊತ್ತಿ ಅಧಿಕಾರಕ್ಕೆ ಓಡಿಬಿಟ್ರು. ನೋಡಿ, ಸಿದ್ಧಾಂತಕ್ಕೋಸ್ಕರ ಅಧಿಕಾರ ಬಿಟ್ಟಂಥವರು ಫಡ್ನವೀಸ್, ಅಧಿಕಾರಕ್ಕೋಸ್ಕರ ಸಿದ್ಧಾಂತವನ್ನು ಬಿಟ್ಟಂಥ ವ್ಯಕ್ತಿ ಈ ಉದ್ಧವ್ ಠಾಕ್ರೆ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ನಾನು ಒಂದೊಂದೇ ಪಾಯಿಂಟ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಪ್ಪನ ಮಾತನ್ನು ಎಷ್ಟರ ಮಟ್ಟಿಗೆ ಫಡ್ನವೀಸ್ ಉಳಿಸಿದರು ಅಂತ ಆ ಸೂತ್ರಗಳನ್ನು ನೋಡಬೇಕು. ಅದು ಬರೀ ರಾಜಕೀಯಕ್ಕೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಸಕ್ಸಸ್ ಆಗಬೇಕು ಅನ್ನುವಂಥವ್ರು ಈ ಸೂತ್ರಗಳನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಪ್ಪನ ಮಾತು. ಇವರಪ್ಪನನ್ನು ಇಂದಿರಾ ಗಾಂಧಿ ಒಳಗಡೆ ಹಾಕ್ಸಿರ್ತಾರೆ, ಅದು ಎಮರ್ಜೆನ್ಸಿ ಟೈಮಲ್ಲಿ. ಈ ಹುಡುಗ ಓದ್ತಿರುವಂಥ ಶಾಲೆ ಇದೆಯಲ್ಲ, ಅದು ಇಂದಿರಾ ಗಾಂಧಿ ಶಾಲೆ, ಅದರ ಹೆಸರು ಇಂದಿರಾ ಗಾಂಧಿ ಶಾಲೆ. ಈ ಹುಡುಗನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಪುಟ್ಟ ಹುಡುಗ, ಆದರೂ ಗೊತ್ತಿರುತ್ತೆ ನಮ್ಮಪ್ಪನನ್ನು ಎಮರ್ಜೆನ್ಸಿ ಹೆಸರಲ್ಲಿ ಒಳಗಡೆ ಹಾಕ್ಸಿರೋರೇ ಇಂದಿರಾ ಗಾಂಧಿ. ಹಾಗಾದರೆ ಇಂದಿರಾ ಗಾಂಧಿ ಹೆಸರಿರುವಂಥ ಶಾಲೆಯಲ್ಲಿ ನಾನು ಯಾಕೆ ಓದಬೇಕು? ಬಂದು ಅಜ್ಜಿ ಹತ್ರ ಬಂದು ರಾದ್ದಾಂತ ಮಾಡಿಬಿಡ್ತಾನೆ ಹುಡುಗ, ನಾನು ಯಾವುದೇ ಕಾರಣಕ್ಕೂ ನಾನು ಓದಲ್ಲ, ನನಗೆ ಬೇರೆ ಸ್ಕೂಲ್ಗೆ ಹಾಕಿ ಅಂತ. ಅದಾದಮೇಲೆ ಸರಸ್ವತಿ ಸ್ಕೂಲಿಗೆ ಇವ್ರನ್ನ ಜಾಯಿನ್ ಮಾಡ್ತಾರೆ. ಅಂದರೆ ಮೊದಲಿಂದಲೂ ಕೂಡ ತಾವೇನು ಚಿಕ್ಕಂದಿನಿಂದ ಬಂದಂಥ ಸಿದ್ಧಾಂತಗಳಿದೆಯಲ್ಲ, ಅದನ್ನು ಬಿಟ್ಕೊಟ್ಟಿಲ್ಲ. ಆದರೆ ಅದೇ ಉದ್ಧವ್ ನೋಡಿ, ಉದ್ಧವ್ ಹೇಳೋಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ಹೇಳಬೇಕು. ಇವರ ತಂದೆಗೆ, ಅಂದರೆ ಈ ಗಂಗಾಧರ ಫಡ್ನವೀಸ್ ಇದ್ರಲ್ಲ, ಅವರಿಗೊಂದು ದೊಡ್ಡ ಕನಸಿತ್ತಂತೆ, ನನ್ನ ಮಗ ರಾಜಕಾರಣಿ ಆಗಬೇಕು, ನನ್ನ ಮಗ ಪಕ್ಷವನ್ನು ಮುನ್ನಡೆಸಬೇಕು ಅಂತ. ಅವಾಗಿನ್ನೂ ಜನಸಂಘ, ಅದಾದಮೇಲೆ BJP ಆಗಿದ್ದು. ಅಪ್ಪನ ಕನಸು, ಅಪ್ಪನ ಮಾತನ್ನು ಇವರು ಈಡೇರಿಸಿದರು. ಇದು ಒಂದು ಕಡೆಗೆ. ಇನ್ನೊಂದು ಕಡೆ ನೋಡಿ, ಯಾವುದೇ ಕಾರಣಕ್ಕೂ ಅಧಿಕಾರ ಹಿಡಿಯಲ್ಲ ಅಂತ ಹೇಳ್ತಿದ್ದಂಥ ದೊಡ್ಡ ಠಾಕ್ರೆ, ಬಾಳಾ ಸಾಹೇಬ್ ಠಾಕ್ರೆ, ಅವ್ರ ಹೆಸರು ಹೇಳಿದ್ರೇ ಮಹಾರಾಷ್ಟ್ರ ನಡುಗ್ತಾ ಇತ್ತು. ಆದರೆ ಅಧಿಕಾರಕ್ಕೋಸ್ಕರ ಆ ಸಿದ್ಧಾಂತವನ್ನೇ ಬಿಟ್ಟುಬಿಟ್ಟ ಆ ಮಗ. ಅವ್ರಿಗೂ ಇವ್ರಿಗೂ ಇರುವಂಥ ವ್ಯತ್ಯಾಸ ಇದೆಯಲ್ಲ, ಅದು ಅಂದರೆ ಅಪ್ಪನ ಮಾತು ಎಷ್ಟರ ಮಟ್ಟಿಗೆ ಇಬ್ಬರ ಮೇಲೂ ಕೂಡ ಪರಿಣಾಮ ಆಗಿದೆ ಅನ್ಲಿಕ್ಕೆ ಅದೊಂದು ಎಕ್ಸಾಂಪಲ್. ಅದು ಜೊತೆಗೇನು ಅಂತಂದರೆ ನೋಡಿ, ಇನ್ನೊಂದು ಬಾರಿ ಶಿವಸೇನೆ BJP ಎಲ್ಲ ಸೇರಿಕೊಂಡೇ ಚುನಾವಣೆಯನ್ನು ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಿ 2 ದಿನಕ್ಕೇ ಸರ್ಕಾರ ಬಿದ್ದು ಹೋಗುತ್ತೆ. ಆ ಸಂದರ್ಭದಲ್ಲಿ ಫಡ್ನವೀಸ್ ಆಡಿದಂಥ ಮಾತಿದೆಯಲ್ಲ ಸದನದಲ್ಲಿ, ಬಹಳ ಅದ್ಭುತವಾದಂಥ ಮಾತು. ಅವ್ರು ಹೇಳ್ತಾರೆ, ಸಮುದ್ರದ ಹೆಸರನ್ನು ಹೇಳ್ಬಿಟ್ಟು ಹೇಳ್ತಾರೆ, ನೋಡಿ ಕೆಲವೊಂದು ಸಂದರ್ಭದಲ್ಲಿ ನೀರು ಕಡಿಮೆ ಆಗಬಹುದು, ನೀರು ಕಡಿಮೆ ಆಯಿತು ಅನ್ನುವಂಥ ಕಾರಣಕ್ಕೋಸ್ಕರ ತೀರದಲ್ಲಿ ಬಂದು ಮನೆ ಕಟ್ಟಬೇಡಿ, ನಾನು ಯಾವಾಗ ಬೇಕಾದರೂ ಬಂದು ಅಪ್ಪಳಿಸ್ತೀನಿ, ಯಾಕಂದರೆ ನಾನು ಸಮುದ್ರ ಅಂತ. ಈ ಮಾತನ್ನು ಸತ್ಯ ಮಾಡಿದರು. ಎಷ್ಟರ ಮಟ್ಟಿಗೆ ಅಂತಂದರೆ ಕೆಲವೊಂದು ಸೂತ್ರಗಳನ್ನು ನಾವು ಫಾಲೋ ಮಾಡಲೇಬೇಕು. ಇದು 2ನೇದು. 3ನೇದು ಏನಪ್ಪ ಅಂತಂದರೆ, ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಮತ್ತೊಂದು ಸರಿ ಅತ್ಯಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದ್ದು BJP. ಆದರೆ ಇವರು ಶಿಂಧೆಗೆ ಅಧಿಕಾರ ಬಿಟ್ಕೊಡ್ತಾರೆ. ಕೇಂದ್ರ ನಾಯಕರು ಹೇಳ್ತಾರೆ, ಇಲ್ಲಪ್ಪ ನೀನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಪಾಪಿ ಬೇಡ, ಯಾಕಂದರೆ ಅವರು ಶಿವಸೇನೆಯನ್ನು ಇಬ್ಬಾಗ ಮಾಡ್ಕೊಂಬಂದಿರುವಂಥವರು, ನಾಳೆ ವಾಪಸ್ ಹೊರಟೋಗ್ಬಿಟ್ರೆ ಗತಿ ಏನು, ಅದಕ್ಕೋಸ್ಕರ ನೀನು ತ್ಯಾಗ ಮಾಡಬೇಕು. ರೈಟ್, ನಾನು ಹಾಗಾದರೆ ಮುಖ್ಯಮಂತ್ರಿ ಆಗಲ್ಲ, ಶಿಂಧೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ. ಶಿಂಧೆ ಮುಖ್ಯಮಂತ್ರಿ ಆಗಲಿ ಅಂದಾದಮೇಲೆ ಇನ್ನೊಂದು ಬರುತ್ತೆ, ಶಿಂಧೆಯನ್ನು ಮುಖ್ಯಮಂತ್ರಿ ಮಾಡುವಂಥದ್ದು ಮಾತ್ರ ಅಲ್ಲ, ನೀನು ಉಪಮುಖ್ಯಮಂತ್ರಿ ಆಗಬೇಕು ಅಂತ. 5 ವರ್ಷ ಆಡಳಿತ ನಡೆಸಿದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವಂಥ ವ್ಯಕ್ತಿ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನಾ? ಎಸ್, ಹಿರಿಯರು ಹೇಳಿದರು ಅಂದ ತಕ್ಷಣವೇ ಅದನ್ನು ಕೂಡ ಒಪ್ಕೊಳ್ತಾರೆ.
ಹೌದು, ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಂತಂದರೆ 2 ಹೆಜ್ಜೆ ಹಿಂದಕ್ಕಿಟ್ಟರೆ ನಾವು ಮುಂದಕ್ಕೆ ಹೋಗಬೇಕು. ಹೀಗಾಗಿ ಏನು ಅಂದರೆ 2 ಹೆಜ್ಜೆ ಹಿಂದಕ್ಕಿಟ್ಟರು, ಉಪಮುಖ್ಯಮಂತ್ರಿ ಆದರು, ಆವತ್ತು ಬಗ್ಗಿದ್ದಿದೆಯಲ್ಲ ಇವತ್ತು ಮತ್ತೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಆಯಿತು. ಅಂದರೆ ಒಂದು ಇದು. ಎರಡನೇದೇನು ಅಂತಂದರೆ ನೋಡಿ, ಆ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲಿ ಆಯಿತು ನೀವೇ ಆಗಿ, ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಮಾಡ್ತೀರಾ, NCP ಜೊತೆ ಸೇರ್ಕೊಂಡು ಮಾಡ್ತೀರಾ, ಮಾಡಿ ಅಂತ ಬಿಟ್ಟರು. ಆಟ ಆಡೋಕ್ಕೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಇವರು ಆಟ ಕೆಡಿಸುವಂಥ ಕೆಲಸವನ್ನು ಶುರು ಮಾಡಿದರು. ಅಂದರೆ ರಾಜಕಾರಣ ಅಂತಂದರೆ ಇದು ಇದ್ದದ್ದೇ. ರಾಜಕಾರಣದಲ್ಲಿ ಇವೆಲ್ಲ ಸೂತ್ರಗಳು, ಸಿದ್ಧಾಂತವನ್ನೇ ಬಿಟ್ಟು ಕಾಂಗ್ರೆಸ್ ಜೊತೆಗೆ ಹೋದಂಥವರು, ಸಿದ್ಧಾಂತವನ್ನೇ ಬಿಟ್ಟು NCP ಜೊತೆಗೆ ಹೋಗಿರುವಂಥವರು ಆಟ ಕೆಡಿಸಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಮೊದಲು ಅಧಿಕಾರ ಮಾಡಕ್ಕೆ ಬಿಟ್ಟರು, ಅದಾದಮೇಲೆ ಆಟ ಕೆಡಿಸಿದರು, ಅದಾದಮೇಲೆ ಅವರದ್ದೇ ಒಬ್ಬ ತಂಡದ ನಾಯಕ ಶಿಂಧೆನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದರು. ನೋಡಿ, ಇಲ್ಲಿ ನಿಜಕ್ಕೂ ಮ್ಯಾನೇಜ್ಮೆಂಟ್ ಸೂತ್ರ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು 2 ಹೆಜ್ಜೆ ಹಿಂದಕ್ಕಿಡಬೇಕು, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ಆ ಸಂದರ್ಭವನ್ನು ನಾವು ತುಂಬ ಚೆನ್ನಾಗಿ ನಾವು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು. ಜೊತೆಗೇನು ಅಂದರೆ 2 ಹೆಜ್ಜೆ ಹಿಂದಕ್ಕಿಟ್ಟು ನೀನು ದೊಡ್ಡವನಾಗು ಅನ್ನುವಂಥದ್ದು ಇದೆಯಲ್ಲ, ಅದು ಸಿಂಹ ಕೂಡ ಯಾವುದಾದ್ರೂ ಒಂದು ದಾಳಿ ಮಾಡುವಂಥ ಸಂದರ್ಭದಲ್ಲಿ 4 ಹೆಜ್ಜೆ ಹಿಂದಕ್ಕಿಟ್ಟನೇ ನೆಕ್ಸ್ಟ್ ಆಕ್ರಮಣ ಮಾಡುತ್ತಂತೆ. ಇದು ಸಂಗತಿ ರಾಜಕೀಯಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಅನ್ವಯ ಆಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಇದೆಲ್ಲದರ ಜೊತೆಗೆ ಇನ್ನೊಂದು ಸಂಗತಿನ ಹೇಳಲೇಬೇಕು. ಶಕ್ತಿವಂತರ ಎದುರುಗಡೆ ಹೋರಾಡೋ ನೀನು ಅಂತ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ನೋಡಿ, ಶರದ್ ಪವಾರ್ ಇದಾರಲ್ಲ, ಶರದ್ ದಾದಾ ಪವಾರ್ ಸಾಮಾನ್ಯ ವ್ಯಕ್ತಿ ಅಂದ್ಕೋಬೇಡಿ, ಪ್ರಚಂಡ. ಎಷ್ಟರ ಮಟ್ಟಿಗೆ ಅಂತಂದರೆ ಇಡೀ ಸಹಕಾರಿ ಸಂಘಗಳೇನೇನಿದಾವಲ್ಲ, ಸಹಕಾರಿ ವಲಯ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂಥ ನಾಯಕ. ಅವ್ರು ಹೇಳಿದ್ರೆ ಒಂದು ಓಟು ಆ ಕಡೆ ಈ ಕಡೆ ಆಗಲ್ಲ. ಹೀಗಾಗಿನೇ ಕಾಂಗ್ರೆಸ್ ಕೂಡ ಅವ್ರಿಗೆ ಹೆದರ್ತಾ ಇತ್ತು. ಕಾಂಗ್ರೆಸ್ ಬಿಟ್ಟು ಬಂದ ಆದಮೇಲೂ ಕೂಡ ಅವ್ರ ಪಕ್ಷ ಕಟ್ಟಿದ ರೀತಿ ಇತ್ತಲ್ಲ NCP, ಸಾಮಾನ್ಯ ಸಂಗತಿ ಅಲ್ಲ. ಅಂಥವ್ರ ವಿರುದ್ಧ ತೊಡೆ ತಟ್ಟಿದ್ರು. ಶರದ್ ಪವಾರ್ ಬಗ್ಗೆ ಇನ್ನೊಂದು ಹೇಳಬೇಕು. ನಮ್ಮ ರಾಜ್ಯದ ದೇವೇಗೌಡರು, ನಮ್ಮ ರಾಜ್ಯದ ಕುಮಾರಸ್ವಾಮಿ, ನಮ್ಮ ರಾಜ್ಯದ ಸಿದ್ದರಾಮಯ್ಯ, ನಮ್ಮ ರಾಜ್ಯದ BS ಯಡಿಯೂರಪ್ಪ, ಈ 4 ಜನ ಸೇರಿದ್ರೆ ಏನು ಶಕ್ತಿ ಸಾಮರ್ಥ್ಯಗಳಿದೆಯಲ್ಲ, ಆ ಶಕ್ತಿ ಸಾಮರ್ಥ್ಯ ಒಬ್ಬರಲ್ಲಿದೆ, ಅದು ಶರದ್ ಪವಾರ್. ಆದರೆ ಶರದ್ ಪವಾರ್ ವಿರುದ್ಧನೇ ಇವರು ತೊಡೆ ತಟ್ಟಿದಂಥ ರೀತಿ ಇತ್ತಲ್ಲ, ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದು ಸಂಗತಿ ನಾನು ಹೇಳಲೇಬೇಕು. ಮೊನ್ನೆ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವರ ಕೂಟ ಇದೆಯಲ್ಲ, ಬಹಳ ಮುಖಭಂಗವನ್ನು ಅನುಭವಿಸ್ತು. ನಿರೀಕ್ಷೆ ಮಾಡಿದಷ್ಟು ಇವರಿಗೆ ಸೀಟ್ಗಳು ಸಿಗಲಿಲ್ಲ. ಆದರೆ ಕಾಂಗ್ರೆಸ್ ಬೆಂಬಲಿತ ಕೂಟ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸೀಟನ್ನು ಪಡೀತು. ಈ ಮಹಾಯುತಿ ಬಹಳ ಮುಖಭಂಗವನ್ನು ಎದುರಿಸಿತ್ತು. ಆದರೂ ಕೂಡ ಅವರು ಹೇಳಿದರು, ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ವಾಪಸ್ ಬರ್ತೀವಿ ಅಂತ. ನೋಡಿ, ಈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥ ಕೂಗಿದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಎದ್ದು ದೊಡ್ಡ ರಾದ್ಧಾಂತ ಮಾಡಿಬಿಟ್ಟಿತ್ತು. ನಂಬರ್ 1. ಜೊತೆಗೇನು ಅಂದರೆ ಈ ಮರಾಠ ರಿಸರ್ವೇಷನ್ ಇದೆಯಲ್ಲ, ಅದು ದೊಡ್ಡ ಮಟ್ಟದ ರಾದ್ಧಾಂತ ಮಾಡಿತ್ತು. ಜೊತೆಗೆ ದೊಡ್ಡವರೆಲ್ಲ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಬಾಳಾ ಸಾಹೇಬ್ ಠಾಕ್ರೆ ಮಗನನ್ನೇ ಅವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಇದೆಲ್ಲದೂ ಕೂಡ ಇದು ಏನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಇದೆಲ್ಲದರ ನಡುವೆ ಮತ್ತೆ ಇವರು ಪಕ್ಷ ಕಟ್ಟಿದಂಥ ರೀತಿ, ಮತ್ತೆ ಜನರಿಗೆ ಭರವಸೆಯನ್ನು ಬೀತಿದಂಥ ರೀತಿ, ಅದೆಲ್ಲದರ ಪರಿಣಾಮ ಏನು ಅಂತಂದರೆ ಅಭೂತಪೂರ್ವವಾದಂಥ ಬೆಂಬಲ, ಅಭೂತಪೂರ್ವವಾದಂಥ ಗೆಲುವು. ಅಂದರೆ ಆರಂಭದಲ್ಲಿ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಸೋಲು ಅನ್ನುವಂಥದ್ದು ಕೂಡ ಸಹಜ. ಆದರೆ ಸೋತರೂ ಕೂಡ ಆಮೇಲೆ ನೀವು ನಿರಂತರವಾದಂಥ ಪ್ರಯತ್ನ ಮಾಡಿದ್ರೆ ನೀವು ಎದ್ದು ನಿಲ್ತೀರಿ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದೇವೇಂದ್ರ ಫಡ್ನವೀಸ್. ಇದೆಲ್ಲದರ ಜೊತೆಗೆ ಒಂದು ಬೆಳೆದು ನಿಲ್ಲಬೇಕು, ಆದರೆ ಬಾಗಿ ನಿಲ್ಲಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು. ಏಕೆಂದರೆ ಇವರು ಅದ್ಭುತವಾದಂಥ ನಾಯಕ, ಚಾಣಕ್ಯ. ಎಷ್ಟರ ಮಟ್ಟಿಗೆ ಇವರ ಕೀರ್ತಿ ಈಗ ಎತ್ತರಕ್ಕೆ ಹೋಗಿದೆ ಅಂತಂತಂದರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ, ಅಮಿತ್ ಶಾ ಅವ್ರನ್ನ ಬಿಟ್ಟರೆ, ಯೋಗಿ ಬಿಟ್ಟರೆ ನಂತರದ ಹೆಸರು ಯಾರ್ದಾದ್ರೂ ಕೇಳಿ ಬರುತ್ತೆ ಅಂತಂತಂದರೆ ಅದು ಫಡ್ನವೀಸ್ತು, ದೇವೇಂದ್ರ ಫಡ್ನವೀಸ್ತು. ಅಲ್ಲಿ ನರೇಂದ್ರ, ಇಲ್ಲಿ ದೇವೇಂದ್ರ ಅನ್ನುವಷ್ಟರ ಮಟ್ಟಿಗೆ ಅವರು ಬೆಳೆದು ನಿಂತಿದ್ದಾರೆ. ಮುಂದೊಂದು ದಿವಸ ಅವರು ಕೇಂದ್ರದ ರಾಜಕಾರಣಕ್ಕೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಆದರೆ ದೇವೇಂದ್ರ ಫಡ್ನವೀಸ್ ಅವರನ್ನು ಮಾತಾಡಿಸ್ ನೋಡಿ, ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ, ದೊಡ್ಡ ಗಂಟಲು ಕೂಡ ಅವರದಲ್ಲ. ಆದರೆ ತಲೆ ಇದೆಯಲ್ಲ, ತಲೆ ಮಾತ್ರ ವಿಪರೀತ ಚುರುಕು. ಎಲ್ಲರೂ ಅವರ ಸ್ನೇಹಿತರೆ. ಶರದ್ ಪವಾರ್ ಕಡೆ ಹೇಳ್ತಾರೆ, ಇವು ಅದ್ಭುತವಾದಂಥ ವ್ಯಕ್ತಿ ಇವನು, ಚಾಣಕ್ಯ ಇವನು ಅನ್ನುವಂಥ ಮಾತ್ರ ಶರದ್ ಪವಾರ್ ಹೇಳ್ತಾರೆ ಇವ್ರ ಬಗ್ಗೆ. ಎಲ್ಲರೂ ಕೂಡ ಇವ್ರನ್ನ ಹೊಗಳೋರೆ, ಎಲ್ಲ ಪಕ್ಷದಲ್ಲೂ ಕೂಡ ಇವರು ಮಿತ್ರರಿದ್ದಾರೆ. ಆದರೆ ಅಷ್ಟು ಎತ್ತರಕ್ಕೆ ಹೋದರೂ ಕೂಡ ತಗ್ಗಿ ಬಗ್ಗಿ ನಡೆಯುವಂಥ ಮನಸ್ಥಿತಿ. ಅದಕ್ಕೇನು ಅಂದರೆ ಎತ್ತರಕ್ಕೆ ಬೆಳಿಬೇಕಂತೆ
ಬಗ್ಗಿ ನಿಲ್ಲೋದನ್ನೂ ಕೂಡ ಕಲಿಬೇಕಂತೆ, ಬಗ್ಗಿ ನಡೆಯೋದನ್ನು ಕಲಿಬೇಕಂತೆ ಅನ್ನುವಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು. ಬಹುಶಃ ಇವೆಲ್ಲ ಸೂತ್ರಗಳಿದೆಯಲ್ಲ, ಇವೆಲ್ಲ ಸೂತ್ರಗಳನ್ನು ಅಳವಡಿಸ್ಕೊಂಡೇ ಈ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಮತ್ತೊಂದು ಸರಿ ಮಹಾರಾಷ್ಟ್ರದಂಥ ರಾಜ್ಯ ನೋಡಿ, ಆದಾಯದಲ್ಲಿ ನಂಬರ್ 1 ಸ್ಥಾನ ಅಂತ ಮಹಾರಾಷ್ಟ್ರಕ್ಕೆ ಮತ್ತೊಂದು ಸಾರಿ ಇವರು ಮುಖ್ಯಮಂತ್ರಿ ಆಗಿರುವಂಥದ್ದು. ಒಂದು ಸರಿ ಭಾಳ ಅದ್ಭುತವಾಗಿ ಅವರು ಸದನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಲೇಬೇಕು. ನಾನು ವಿಷ ಕುಡಿದುಬಿಟ್ಟೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೌದು, ನನಗೆ ಅನ್ಯಾಯ ಆಯಿತು, ನನಗೆ ಬೇಸರ ಆಯಿತು, ನನಗೆ ಸೋಲಾಯಿತು, ನಾನು ವಿಷ ಕುಡಿದುಬಿಟ್ಟೆ. ಜನಗಳಂದರು ಓಹೋ ಇವನು ವಿಷ ಕುಡಿದುಬಿಟ್ಟ ಇವನು ಅಂತ. ಜನಗಳಿಗೆ ನಾನು ವಿಷ ಕುಡಿದೆ ಅನ್ನುವಂಥದ್ದು ಮುಖ್ಯ ಆಗಲಿಲ್ಲ, ವಿಷ ಕುಡಿದೂ ಕೂಡ ನಾನು ಬದುಕು ಬಂದೆ ಅನ್ನುವಂಥದ್ದು ಇದೆಯಲ್ಲ, ಅದು ಅವ್ರಿಗೆ ದೊಡ್ಡ ತಲೆಬಿಸಿ ಆಗಿಬಿಡ್ತು ಅಂತ. ನೋಡಿ, ಅದು ಕೆಲವೊಂದು ಸಂದರ್ಭಗಳಲ್ಲಿ ವಿಷವನ್ನು ಕುಡಿದಾದರೂ ಕೂಡ ಅದನ್ನು ಗಂಟಲಲ್ಲೇ ಇಟ್ಕೋಬೇಕು, ಅದನ್ನು ಅರಗಿಸ್ಕೋಬೇಕು, ಮತ್ತೆ ಜೀವಿಸಬೇಕು, ಮತ್ತೆ ಎದ್ದು ನಿಲ್ಲಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದೇವೇಂದ್ರ ಫಡ್ನವೀಸ್. ಇಷ್ಟೆಲ್ಲ ಆದಮೇಲೂ ಕೂಡ ಅಧಿಕಾರ ಬಹಳ ಸುಸೂತ್ರ ಸರಳ ಅಂದ್ಕೋಬೇಡಿ. ಈ ಕಡೆಗೆ ಒಂದು ಸರಿ ಅಧಿಕಾರದ ರುಚಿ ಕಂಡಿರುವಂಥ ಶಿಂಧೆ ಅವರು ಈಗಲೇ ಕಾಡಿ ಕಾಡಿ ಇವ್ರ ಜೊತೆಗೆ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಪವಾರ್ ಆ ಕುಟುಂಬ ಇದೆಯಲ್ಲ, ಅವರ ರಕ್ತದಲ್ಲೇ ರಾಜಕಾರಣ ಇದೆ. ಅಜಿತ್ ದಾದಾ ಪವಾರ್ ಕೂಡ ಅಷ್ಟು ಸುಲಭ ಅಲ್ಲ. ಆದರೆ ಇವರೆಲ್ಲರನ್ನೂ ಕೂಡ ಅರ್ಗಿಸಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇವರಿಗಿದೆ. ಯಾಕೋ ಇವ್ರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಜ್ಞಾಪಕ ಆದರು. ಅಧಿಕಾರ ಬಿಡಿ ಅಂದ ಸಂದರ್ಭದಲ್ಲಿ ಬಿಟ್ರ, ಒಂದು ಹೆಜ್ಜೆ ಕೆಳಗಡೆ ಇಳಿರಿ, ನೀವು ಯಾವಾಗಲೂ ಮುಖ್ಯಮಂತ್ರಿ ಆಗಬೇಕು ಅಂತಲೇ ನೀವು ಬಯಸಬೇಡಿ, ನೀವು ಮಂತ್ರಿಯಾಗಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವರು ಮಂತ್ರಿ ಆಗಕ್ಕೆ ಒಪ್ಕೊಂಡ್ರ? ಖಂಡಿತ ಒಪ್ಕೊಳ್ಳಿಲ್ಲ. ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ದೇವೇಂದ್ರ ಫಡ್ನವೀಸ್ ಅವರನ್ನು ನೋಡಿ ಕಲಿಬೇಕಾಗಿರುವಂಥ ಸಂಗತಿ ಬಹಳಷ್ಟಿದೆ. ಥ್ಯಾಂಕ್ ಯು.